ಜನ ನಿಮ್ಮನ್ನ ಹಿಂದೂ ಸಾಮ್ರಾಟ್ ಅಂತಾನೆ ಕರೀತಾರೆ. ಜನ ನನ್ನ ಪ್ರೀತಿಯಿಂದ ಆ ರೀತಿ ಕರೀತಾರೆ. ಆರ್ಯ ಸಮಾಜದ ಹಿನ್ನೆಲೆ ಇದೆ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ ಸರ್. ಹೌದು. ಬಾಂಗ್ಲಾದೇಶದ ಗಡಿ ವಿಚಾರದಲ್ಲೂ ಕೂಡ ನಿಮ್ಮ ಹೋರಾಟ ಇತ್ತು. ತೀನ್ ಬಿಘಾ ಅನ್ನುವಂತ ಒಂದು ಜಾಗ. ಅಯೋಧ್ಯೆ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಹೋರಾಟ ಹಾದಿ ಇತ್ತು. ಯಾರು ಕೂಡ ಅಯೋಧ್ಯೆಯಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಹಲವಾರು ಜನ ರಾಮ ಭಕ್ತರು ಅದರಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು. ಈ ವಿಚಾರದಲ್ಲಿ ನಿಮ್ಮ ಮೇಲೆ ಫಸ್ಟ್ ಕೇಸ್ ಬಿತ್ತು. ಆ ಸಮಯದಲ್ಲಿ ದೊಡ್ಡ ಹೋರಾಟ ಬೀದರ್ನಲ್ಲಿ ನಡೆಯಿತು, ಯಶಸ್ವಿಯಾದಂತ ಹೋರಾಟ. ರಾಜಕಾರಣದಲ್ಲಿ ಯಾವ ರೀತಿ ನೀವು ಒಂದು ಹೆಜ್ಜೆಯನ್ನ ಇಟ್ಟಿದ್ದೀರಿ? ಅದೇ ರಾಜಕೀಯಕ್ಕೆ ಹೋಗಬೇಕು ಅಂತೇಳಿ ಯಾವತ್ತೂ ಕೂಡ ಅನಿಸಿರ್ಲಿಲ್ಲ. ಜನ ರಾಜಕೀಯ ಅಂತ ಬಂದಾಗ ಜನ ಯಾಕೆ ನಿಮ್ಮ ಕೈ ಹಿಡಿದಿಲ್ಲ? ನಾವು ಅವ್ರಿಗಾಗಿ ಕೆಲಸ ಮಾಡಿದ್ವಿ, ಅವರು ನಮ್ಗೆ ದೊಡ್ಡ ಮನಸ್ಸು ಮಾಡಿದ್ರೆ ಬಹುಶಃ ಇವತ್ತು ನಾನು ಶಾಸಕನಾಗಿ ಇರ್ತಿದ್ದೆ. ಒಬ್ಬ ಶಾಸಕರಾದ ನಂತರ ಅವರನ್ನ ನಾವು ಭೇಟಿ ಮಾಡಬೇಕು, ಸಾಮಾನ್ಯ ಜನರಾಗಿ ನಾವು ಭೇಟಿ ಮಾಡಬೇಕು ಅಂದಾಗ ಯಾರಾದ್ರೂ ಮಧ್ಯವರ್ತಿಗಳನ್ನ ಇಟ್ಕೊಂಡು ದಲ್ಲಾಳಿಗಳನ್ನ ಇಟ್ಕೊಂಡು ನಾವು ನಾಯಕರನ್ನ ಭೇಟಿ ಮಾಡಕ್ ಹೋಗ್ಬೇಕು. ಈಶ್ವರ್ ಸಿಂಗ್ ಅಂತ ಹೇಳಿದ್ರೆ ಕಾಮನ್ ಮ್ಯಾನ್, ನಾನು ಈಸಿಯಾಗಿ ಎಲ್ಲರಿಗೆ ಸಿಗುವಂತಹ ವ್ಯಕ್ತಿ. ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಹಿಂದೂ ಸಾಮ್ರಾಟ್ ಅಂತಾನೆ ಹೆಸರು ಪಡೆದಿರುವಂತಹ, ಬಿರುದನ್ನ ಪಡೆದಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ತಮ್ಮ ಹುಟ್ಟಿನಿಂದ ಕೂಡ RSS ಸಿದ್ಧಾಂತಗಳನ್ನೇ ಮೈಗೂಡಿಸ್ಕೊಂಡು ಬಂದಿರುವಂತವ್ರು. ಇವತ್ತು ನಮ್ಮ ಚಾನಲ್ಗೆ ಅವರು ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮ ಚಾನಲ್ಗೆ ಅವರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ ವೀಕ್ಷಕರೇ, ಇವ್ರ ಬಗ್ಗೆ ಸ್ವಲ್ಪ ಕಿರು ಪರಿಚಯನ ಮಾಡ್ಕೊಳ್ಳೋದಾದ್ರೆ, 11ನೇ ಅಕ್ಟೋಬರ್ 1972ನೇ ಇಸ್ವಿಯಲ್ಲಿ ಬೀದರ್ ಜಿಲ್ಲೆ ಜನವಾಡ ಗ್ರಾಮದಲ್ಲಿ ಸರಳ ಒಂದು ಮಧ್ಯಮ ಕುಟುಂಬದಲ್ಲಿ ಜನಿಸಿದಂತ ಇವ್ರ ತಂದೆ ಟೀಚರ್ ವೃತ್ತಿ. ಇವರು ಚಿಕ್ಕ ವಯಸ್ಸಿನಿಂದಾನೆ ಅಂದ್ರೆ 7-8ನೇ ತರಗತಿಯಿಂದಾನೇ ಹೋರಾಟಗಳನ್ನ ರೂಪಿಸ್ಕೊಂಡು ಬಂದಿರುವಂತವ್ರು. ಹಾಗಾಗಿ ಅವರ ಬಗ್ಗೆ, ಇಂಥವರ ನಾಯಕತ್ವ ನಮಗೆ ಬೇಕಾಗಿರೋದ್ರಿಂದ ಅವರ ಬಗ್ಗೆ ಸ್ವಲ್ಪ ಒಂದು ಕಿರು ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಸರ್, ಜನ ನಿಮ್ಮನ್ನ ಹಿಂದೂ ಸಾಮ್ರಾಟ್ ಅಂತಾನೆ ಕರೀತಾರೆ. ಇದರ ಬಗ್ಗೆ ನಿಮ್ಮ ಹೋರಾಟದ ಹಾದಿ ಯಾವ ರೀತಿ ಇತ್ತು? ನಾವು ತುಂಬಾ ಕೇಳ್ಪಟ್ಟಿದ್ದೀವಿ, ಹೋರಾಟ ಹಾದಿಯಲ್ಲಿ ಹಲವಾರು ರೀತಿಯ ಏರುಪೇರುಗಳಿದ್ವು, ತುಂಬಾ ಹೋರಾಟಗಳನ್ನು ಮಾಡಿದ್ದೀರಾ, ಹಲವಾರು ಕೇಸ್ಗಳು ಕೂಡ ಆಗಿದೆ, ಇದೆಲ್ಲವನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಇದ್ರ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳ ಬಯಸ್ತೀರಾ ಸರ್? ಜನ ನನ್ನ ಪ್ರೀತಿಯಿಂದ ಆ ರೀತಿ ಕರೀತಾರೆ. ಯಾಕಂದ್ರೆ ಬಾಲ್ಯದಿಂದನೇ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಮ್ಮ ಸನಾತನ ಧರ್ಮದ ರಕ್ಷಣೆಗಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಾವ್ಯಾವತ್ತೂ ಕೂಡ ನಮಗೆ ಈ ಹೆಸರಿಂದ ಕರೀರಿ ಅಂತೇಳಿ ಅಪೇಕ್ಷೆ ಪಟ್ಟಂಥವ್ರು ಅಲ್ಲ. ಆದರೆ ನಮ್ದು ಕೆಲಸ ಮುಖ್ಯ, ಸಮಾಜಕ್ಕೆ ಮಾಡುವಂಥ ಪೂರಕವಾದಂಥ ಕೆಲಸಗಳು ಮುಖ್ಯ. ಅದಕ್ಕೋಸ್ಕರ ನಾವು ಕೆಲಸ ಮಾಡಿದ ಪರಿಣಾಮವಾಗಿಯೇ ಇವತ್ತು ಜನ ಕರೀತಾರೆ. ಅದಕ್ಕಾಗಿ ಮೊದಲನೆಯ ನಮ್ಮದು ಯೋಚನೆ ಅಂತ ಹೇಳಿದ್ರೆ, ನಮ್ಮ ಭಾಗದಲ್ಲಿ ನಾವು ಇರುವ ತನಕ ನಮ್ಮ ಸನಾತನ ಧರ್ಮದ ರಕ್ಷಣೆ ಆಗಬೇಕು, ಅದು ನಮ್ಮ ಮೋಟಿವ್ ಇಟ್ಕೊಂಡೇ ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಆರ್ಯ ಸಮಾಜದ ಹಿನ್ನೆಲೆ ಇದೆ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ ಸರ್. ಹೌದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಕುಟುಂಬಕ್ಕೆ ಆರ್ಯ ಸಮಾಜದ ಹಿನ್ನೆಲೆ ಇದೆ. ಬಹುಶಃ ನಾವು ಹೈದರಾಬಾದ್ ಕರ್ನಾಟಕ ಭಾಗ, ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗ, ಅದರಲ್ಲಿ ನಿಜಾಮನ ಆಳ್ವಿಕೆ, ದೇಶದ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಅವರು ನಮ್ಮ ಭಾಗವನ್ನು ಅಂದರೆ ಇವತ್ತಿನ ತೆಲಂಗಾಣ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ಮರಾಠವಾಡ ಸೇರಿಸಿ ದೊಡ್ಡ ರಾಜ್ಯ ಅದು. ಅದನ್ನು ನಾವು ಬೇರೆ ರಾಷ್ಟ್ರ ಮಾಡ್ತೀವಿ ಅಂತೇಳಿ ರಜಾಕಾರರನ್ನ ಸೃಷ್ಟಿ ಮಾಡಿಕೊಂಡು ಆ ಭಾಗದ ದೇಶಭಕ್ತ ಹಿಂದೂ ಸಮಾಜದ ಮೇಲೆ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಸಮಾಜಕ್ಕೆ ನೇತೃತ್ವ ಕೊಟ್ಟಿದ್ದೆ ಆರ್ಯ ಸಮಾಜ. ಆರ್ಯ ಸಮಾಜದ ಹಲವಾರು ನಾಯಕರು ಆ ಭಾಗವನ್ನು ಭಾರತ ಒಳಗೆ ಸೇರಿಸಲಿಕ್ಕೆ ಹೋರಾಟವನ್ನು ಆರಂಭ ಮಾಡಿದರು. ಆ ಹೋರಾಟ ಬಹುಶಃ ರಕ್ತರಂಜಿತ ಹೋರಾಟ. ಹಲವಾರು ಜನ ಹೋರಾಟಗಾರರು ಪ್ರಾಣವನ್ನು ಕಳ್ಕೊಂಡ್ರು. 1 ವರ್ಷ ಭೀಕರವಾದಂಥ ಹೋರಾಟ ನಡೀತು. 1947ರಿಂದ 48 ತನಕ ದೊಡ್ಡ ಹೋರಾಟ ನಡೀತು. ಆ ಹೋರಾಟದಲ್ಲಿ ನಮ್ಮ ತಾತ ಭಾಗವಹಿಸಿದ್ರು ಅಂತೇಳಿ ಹೇಳಿಕೆ ನನಗೂ ಕೂಡ ಹೆಮ್ಮೆ. ಆ ಕುಟುಂಬದಿಂದ ನಾವು ಅಂದರೆ ಅಲ್ಲಿಂದ ನಾವೇ ಪ್ರೇರಣೆಯನ್ನು ಪಡ್ಕೊಂಡು ನಾವು ಮುಂದೆ ಬಂದವರು. ವಿದ್ಯಾರ್ಥಿ ಜೀವನದಲ್ಲೇ ಹಲವಾರು ಹೋರಾಟಗಳನ್ನ ಮಾಡಿದ್ರಿ ಅನ್ನೋದು ಸಹ ನಾವು ಕೇಳ್ಪಟ್ಟಿದ್ದೀವಿ ಸರ್. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ತಂದೆ ತಾಯಿಯ ಅಥವಾ ಕುಟುಂಬದ
ಒಂದು ಅವರ ಸಪೋರ್ಟಿವ್ ಯಾವ ರೀತಿ ಇತ್ತು? ಈಗ ನಾನು 8ನೇ ತರಗತಿಯಲ್ಲಿದ್ದಾಗೆ ವಿದ್ಯಾರ್ಥಿ ಪರಿಷತ್ತಾಗಲಿ ಅಥವಾ ಸಂಘದ ಶಾಖೆಗಳನ್ನು ತಗೊಳ್ಳೋದು ನಾವು ಆರಂಭ ಮಾಡಿದಾಗ ನಮಗೆ ನಿಜವಾಗಿ ಪ್ರೇರಣೆ ಸಿಕ್ಕಿದ್ದು ನಮ್ಮ ಕುಟುಂಬದಿಂದ, ನಮ್ಮ ತಂದೆಯವರಿಂದ. ಯಾಕೆಂದರೆ ನಾವು ಆರ್ಯ ಸಮಾಜ ಕುಟುಂಬದಿಂದ ಬಂದಿದ್ದ ಪರಿಣಾಮವಾಗಿ ಆ ಪ್ರಭಾವ ನಮ್ಮ ತಂದೆಯವರ ಮೇಲೆ ಇತ್ತು. ಅದಕ್ಕೆ ಯಾವತ್ತೂ ಕೂಡ ನಾವು ಯಾವ ದಿಕ್ಕಿನಲ್ಲಿ ನಾನು ಸಾಗದೆ ಅದಕ್ಕೆ ಪೂರ್ಣವಾದಂಥ ಬೆಂಬಲವನ್ನು ನಮ್ಮ ತಂದೆಯವರು ಸೂಚಿಸಿದರು. ಯಾಕಂದರೆ ನಾವು ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ, ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋಂಥ ಪೂರ್ಣ ನಂಬಿಕೆ ಅವರಿಗಿತ್ತು. ಬಾಂಗ್ಲಾದೇಶದ ಗಡಿ ವಿಚಾರದಲ್ಲೂ ಕೂಡ ನಿಮ್ಮ ಹೋರಾಟ ಇತ್ತು ಅನ್ನೋದು ಕೂಡ ಕೇಳ್ಪಟ್ಟಿದ್ದೀವಿ. ಹೌದು, 3 ಬಿಘಾ ಅನ್ನುವಂಥ ಒಂದು ಜಾಗ, ಆ ಜಾಗವನ್ನು ಬಾಂಗ್ಲಾದೇಶಕ್ಕೆ ಅವತ್ತಿನ ಸರ್ಕಾರ ಬಿಟ್ಟು ಕೊಡುವ ಪರಿಣಾಮವಾಗಿ ನಮ್ಮ ಕುಚಿಲಿಬಾರಿ ದಪ್ರಹಾತ್ ಅನ್ನುವಂಥ 2 ಭಾಗಗಳು ನೇರವಾಗಿ ಬಾಂಗ್ಲಾದೇಶಕ್ಕೆ ಸೇರ್ಪಡೆ ಆಗುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆ ಸಮಯದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹೋರಾಟವನ್ನು ಕೈಗೊಂಡಾಗ ಬಹುಶಃ ಬೀದರ್ದಿಂದ 4 ಜನ ಹೋರಾಟದಲ್ಲಿ ಭಾಗಿಯಾಗಿದ್ವಿ. ಆ 4 ಜನರಲ್ಲಿ ನಾನು ಕೂಡ ಬಾಂಗ್ಲಾದೇಶದ ಗಡಿ ಮೇಲೆ ಹೋಗಿ ಹೋರಾಟ ಮಾಡಿ ಬಂಧನವಾಗಿ ಆಮೇಲೆ ನಮ್ಮನ್ನು ಬಿಡುಗಡೆ ಮಾಡಿದಂತಹ ಸನ್ನಿವೇಶ ಕೂಡ ಇತ್ತು. ಆ ನಮ್ಮ ಹೋರಾಟದ ಪರಿಣಾಮವಾಗಿ ಬಹುಶಃ ಇವತ್ತಿನ ದತ್ತಾತ್ರೇಯ ಹೊಸಬಾಳೆಜಿಯವರು ಇರ್ಬೋದು, ಅಥವಾ ಸ್ವರ್ಗೀಯ ದಿವಂಗತ ಅನಂತಕುಮಾರ್ಜಿ ಇರ್ಬೋದು, ಅಥವಾ ಹಲವಾರು ಜನ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಹಿರಿಯರು ಆ ಹೋರಾಟದಲ್ಲಿ ಭಾಗಿಯಾಗಿದ್ದರು. ನಾನು ಕೂಡ ಭಾಗಿಯಾಗುವಂಥ ಒಂದು ಅವಕಾಶ ನಮಗೂ ಕೂಡ ಸಿಕ್ಕಿತ್ತು. ಇವತ್ತು ಆ ಹೋರಾಟದ ಪರಿಣಾಮವಾಗಿ ಆ ಭಾಗ ಭಾರತ ಒಳಗೆ ಉಳ್ಕೊಳ್ತು. ಇದು ನಮಗೆಲ್ಲರಿಗೂ ಕೂಡ ಖುಷಿ ಕೊಡುವಂಥದ್ದು. ಹೌದು, ಬಹುಶಃ 1990ರ ಹೋರಾಟ ಇರ್ಬೋದು, 1992ರ ಹೋರಾಟ ಇರ್ಬೋದು, ಹಲವಾರು ಜನ ರಾಮ ಭಕ್ತರಲ್ಲಿ ಪ್ರಾಣವನ್ನು ಕಳೆದು ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.